ಮೊನ್ನೆಯಷ್ಟೇ ನಕ್ಸಲರು ಶರಣಾಗತಿ ಆದರು. ನಕ್ಸಲರ ಕೆಲ ಶಸ್ತ್ರಾಸ್ತ್ರಗಳು ಸಿಕ್ಕಿದೆ ಅಂತ ಈಗ ಮಾಹಿತಿ ಬಂದಿದೆ. AK-56 ಕಂಟ್ರಿ ಮೇಡ್ ಪಿಸ್ತೂಲ್ ಎಲ್ಲ ಕೂಡ ಸಿಕ್ಕಿದೆ. ಇನ್ನು ಶಸ್ತ್ರಗಳನ್ನ ಪತ್ತೆ ಮಾಡ್ತಾ ಇದ್ದಾರೆ. ಅಂದ್ರೆ ನಕ್ಸಲರು ಶರಣಾಗತಿ ಆಗುವ ಮುನ್ನ ಅವರ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳೆಲ್ಲವನ್ನು ಕೂಡ ಭೂಮಿಯಲ್ಲಿ ಹೂತಿಟ್ಟು ಬಂದಿದ್ರು. ಎಲ್ಲಿದೆ ಏನು ಅದ್ರ ಬಗ್ಗೆ ಒಂದಷ್ಟು ಕುತೂಹಲ ಇತ್ತು. ಸದ್ಯಕ್ಕೆ ಒಂದಷ್ಟು ಶಸ್ತ್ರಗಳನ್ನ ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಏನೇನು ಆಯುಧಗಳು ಸಿಕ್ಕಿದೆ, ಏನೇನು ಶಸ್ತ್ರಾಸ್ತ್ರಗಳಿದೆ, ಮದ್ದುಗುಂಡುಗಳು ಏನಾದರೂ ಸಿಕ್ವಾ, ಅದೆಲ್ಲದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಮೊನ್ನೆಯಷ್ಟೇ ಏನು 6 ಜನ ನಕ್ಸಲರು ಶರಣಾಗತಿ ಆದ್ರಲ್ಲ, ಆದ್ರೆ ಆಗ ಅವರು ಶಸ್ತ್ರಗಳನ್ನ ತ್ಯಾಗ ಮಾಡಿದ್ರು ನಿಜ. ಆದ್ರೆ ಶಸ್ತ್ರಗಳನ್ನ ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಒಪ್ಪಿಸಿರ್ಲಿಲ್ಲ. ಅವರ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಮಣ್ಣಲ್ಲಿ ಹೂತಿಟ್ಟು ಬಂದಿದ್ರು. ಈಗ ಸದ್ಯಕ್ಕೆ ಪೊಲೀಸರು ಅವುಗಳೆಲ್ಲವನ್ನು ಕೂಡ ಪತ್ತೆ ಮಾಡಿದ್ದಾರೆ. ಯಾವ್ಯಾವ ಶಸ್ತ್ರಾಸ್ತ್ರಗಳು ಸಿಕ್ಕಿರ್ಬೋದು ಅಂತ AK-47 ಇರ್ಬೋದು, AK-56 ಇರ್ಬೋದು, ಈ ಪಿಸ್ತೂಲ್ಗಳು, ಒಂದಷ್ಟು ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಅವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ.